ಹಾಯ್ ಹಲೋ ವೆಲ್ಕಮ್ ಟು ಕಿಚನ್ ವ್ಯಾಲೆಟ್. ಇವತ್ತು ತುಂಬ ಕ್ರಿಸ್ಪಿಯಾಗಿರೋ ತುಂಬ ಟೇಸ್ಟಿಯಾಗಿರೋ ಆನಿಯನ್ ಪಕೋಡಾನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಹೊತ್ತಿಟ್ರೂ ಇದು ಕ್ರಿಸ್ಪಿಯಾಗಿ ಉಳಿಬೇಕಂದ್ರೆ ಏನು ಮಾಡಬೇಕು, ನೀವು ನನ್ನ ಫಾಲೋ ಮಾಡಬೇಕು. ಸೊ ಜಸ್ಟ್ ಈಗ ನಾನು 2 ಮೀಡಿಯಮ್ ಸೈಜ್ದು ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿನ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ಸಾಲ್ಟ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಸ್ಪ್ಲಿಟ್ ಆಗಿರೋ ಧನಿಯಾ, 1 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಅಜ್ವೈನ್ ಅಥವಾ ಓಂಕಾಳು, ಆ್ಯಂಡ್ 1 ಟೇಬಲ್ ಸ್ಪೂನ್ ಹಿಡಿಯಾಗಿರೋ ಕರಿ ಲೀವ್ಸ್, ಆ್ಯಂಡ್ 2 ಚಿಟಕಿ ಸೋಡಾ, ಆ್ಯಂಡ್ 1 ಚಿಕ್ಕ ಸ್ಪೂನಲ್ಲಿ ಖಾರದ ಪುಡಿ. ಖಾರಕ್ಕೆ ಮಾತ್ರ ಅಲ್ಲ, ಇದು ಕಲರ್ಗೋಸ್ಕರ. 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಜೊತೆ ಇದು ತುಂಬ ಚೆನ್ನಾಗಿ ಹೊಂದ್ಕೋಬೇಕು. ಅಷ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿಬಿಡೋಣ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಗ ಎಲ್ಲ ಸ್ವಲ್ಪ ಲೈಟ್ ಕಾಣಿಸ್ತಾ ಇದೆ. ಇನ್ನೊಂಚೂರು ಡಾರ್ಕ್ ಕಲರ್ ಬೇಕಂದರೆ ಇನ್ನೊಂದು ಅದೇ ಸ್ಪೂನಲ್ಲೇ ಇನ್ನೊಂದು ಸ್ಪೂನು ಖಾರದ ಪುಡಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಖಾರಕ್ಕಲ್ಲ, ಕಲರ್ಗೋಸ್ಕರ ಮಾತ್ರ ಅಂತ ಹೇಳಿದೆ ಅಲ್ವಾ. ಸೊ ಈಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ನೋಡಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ತುಂಬ ತರಿಯಾಗಿರಬೇಕು. ಅಂದರೆ ಚಿರೋಟಿ ರವೆಗಿಂತ ಇನ್ನೊಂಚೂರು ಸಾಫ್ಟ್ ಇರಬೇಕಷ್ಟೆ. ಅಷ್ಟು ತರಿಯಾಗಿದ್ರೇ ನಿಮಗೆ ಆನಿಯನ್ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರೋಕ್ಕೆ ಸಾಧ್ಯ. ಸೊ ನೋಡಿ, ಈಗ ಇನ್ನೊಂದು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ 3 ಸ್ಪೂನ್ ನಾನು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ಇದಕ್ಕೆ ನೀರು ಮಿಕ್ಸ್ ಮಾಡೋ ಅಗತ್ಯ ಇಲ್ಲ. ಸೊ ಏನು ಆನಿಯನ್ ನೀರು ಬಿಟ್ಕೊಳ್ಳುತ್ತೆ ಅದೇ ಸಾಕಾಗುತ್ತೆ. ಸೊ ಈಗ ಒಂದು 4 ಟೇಬಲ್ ಸ್ಪೂನ್ ಕಾದಿರೋ ಎಣ್ಣೆ, ಚೆನ್ನಾಗಿ ಕಾದಿರಬೇಕು. ಮಿಕ್ಸ್ ಮಾಡಿ. ಈ ಕಡಲೆ ಹಿಟ್ಟು ಮತ್ತು ಕಾದಿರೋ ಎಣ್ಣೆ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ. ಸೊ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅನಿಸುತ್ತೆ. ಸೊ ನೋಡೋಣ. ನೋಡಿ, ನೀರು ಹಾಕೋದೇ ಬೇಡ, ಇದು ತುಂಬ ಚೆನ್ನಾಗಿ ಬೈಂಡ್ ಆಗುತ್ತೆ. ಇವಾಗ 2 ಸ್ಪೂನ್ ನಾನು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನೀವು ತರಿಯಾಗಿರುವಂಥ ಕಡಲೆ ಹಿಟ್ಟನ್ನು ಉಪಯೋಗಿಸಿ. ಮನೆಯಲ್ಲೇ ಮಾಡಿರುವಂಥ ಮಷಿನ್ ಮಾಡಿಸಿರುವಂಥ ಕಡಲೆ ಹಿಟ್ಟನ್ನು ಉಪಯೋಗಿಸಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಈಗ ನೋಡಿ, ನಾನು ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಬೈಂಡ್ ಮಾಡ್ತಾನೇ ಇಲ್ಲ. ಈಗ ಎಣ್ಣೆ ಯಾಕೆ ಇಷ್ಟೊಂದು ನೊರೆ ಬರ್ತಾ ಇದೆ ಅಂತ ಟೆನ್ಷನ್ ಮಾಡ್ಕೋಬೇಡಿ. ನಾನಿಲ್ಲಿ ಯಾವಾಗಲೂ ಉಪಯೋಗಿಸೋದು ಡಬಲ್ ಫಿಲ್ಟರ್ಡ್ ಎಣ್ಣೆ ಮಾತ್ರ. ಫಿಲ್ಟರ್ಡ್ ಅಥವಾ ಡಬಲ್ ಫಿಲ್ಟರ್ಡ್ ಎಣ್ಣೆ. ನೀವು ಯಾವ ಕಾರಣಕ್ಕೂ ರಿಫೈನ್ಡ್ ಆಯಿಲ್ಗಳನ್ನ ಉಪಯೋಗಿಸ್ಬೇಡಿ. ಅದರಲ್ಲಿ ಏನೂ ನಮಗೆ ಬಾಡಿಗೆ ಎಸೆನ್ಷಿಯಲ್ ಆಗಿ ಬೇಕಾಗಿರುವಂಥದ್ದೇನೂ ಸಿಕ್ಕಲ್ಲ. ನೋಡಿ, ತುಂಬ ಚೆನ್ನಾಗಿ ಈಗ ಫ್ರೈ ಆಗಿದೆ. ಜಸ್ಟ್ 2 ಸತಿ ಫ್ರೈ ಮಾಡಿದ್ರೆ ಸಾಕು, ಉಲ್ಟಾ ಸೀದಾ. ಯಾಕಂದರೆ ತುಂಬ ಫ್ರೈ ಮಾಡೋ ಅಗತ್ಯ ಇಲ್ಲ, ಆನಿಯನ್ ಸೀದೋಗ್ಬಿಡುತ್ತೆ. ಸೊ ದಟ್ ನೀವು ಮತ್ತೊಂದು ಸೆಟ್ ಹಾಕ್ತಾಯಿದ್ದೀನಿ ನಾನೀಗ. ತುಂಬ ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ, ಕಲರ್ಫುಲ್ಲಾಗಿ ಕಾಣೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಗಾಣ ಎಲ್ಲಾದರೂ ನಿಮಗೆ ಸುತ್ತಮುತ್ತ ಗಾಣದ ಎಣ್ಣೆ ಸಿಗುತ್ತೆ ಅಂದರೆ ಪ್ಲೀಸ್ ಅದನ್ನು ಉಪಯೋಗಿಸಿ. ಯಾವ ಕಾರಣಕ್ಕೂ ರಿಫೈನ್ಡ್ ಆಯಿಲ್ಗಳನ್ನ ಉಪಯೋಗಿಸ್ಬೇಡಿ. ಕೋಲ್ಡ್ ಪ್ರೆಸ್ಸಲ್ಲಿ ಬರುವಂಥ ಆಯಿಲ್ನ ಕೂಡ ಉಪಯೋಗಿಸ್ಬೋದು ನೀವು. ಗಾಣದೆಣ್ಣೆ ಬೆಸ್ಟ್ ನನ್ನ ಪ್ರಕಾರ. ಸೊ ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಕಲರ್ಫುಲ್ಲಾಗಿದೆ. ಇದಕ್ಕೊಂದು ಸ್ಪೆಷಲ್ ಟಚ್ ಕೊಡಬೇಕೀಗ. ಸ್ಟವ್ ಆಫ್ ಮಾಡ್ಕೊಂಬಿಡಿ. ಈಗ ನಾನು ಸ್ಟವ್ ಆಫ್ ಮಾಡಿದಾದ ಮೇಲೆ ಕರಿಬೇವಿನ ಎಲೆನ ಚೆನ್ನಾಗಿ ತೊಳೆದು ನೀರಿಲ್ಲದೆ ಅದನ್ನು ಚೆನ್ನಾಗಿ ಡ್ರೈ ಮಾಡಿದ್ಮೇಲೆ ಆಫ್ ಆಗಿರೋವಂಥ ಸ್ಟವ್ ಮೇಲಿರೋ ಈ ಕಾದಿರೋ ಎಣ್ಣೆಗೆ ಹಾಕಿ ತೆಗೆದಿದ್ದೀನಿ. ಇದು ಪಕೋಡ ಜೊತೆ ಮಧ್ಯಕ್ಕೆ ಬಾಯಿಗೆ ಸಿಕ್ಕರೆ ಅದ್ರ ಟೇಸ್ಟು ಡಬಲ್ ಆಗಿಬಿಡುತ್ತೆ ಇದ್ರ ಟೇಸ್ಟು. ಸೊ ಸಖತ್ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಈಗ ಟೇಸ್ಟ್ ಮಾಡ್ತೀನಿ ನಾನು. ಎಸ್, ಕೇಳಿಸ್ತಾ ಇದೆಯಾ ಸೌಂಡು? ಸೂಪರ್, ಸಖತ್ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಜೊತೆ ಶೇರ್ ಮಾಡಿ. ಕಲರ್ಫುಲ್ ಆಗಿರೋ ಈ ಆನಿಯನ್ ಪಕೋಡ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.